ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿಶಾಂತ್ ಕನ್ನಡ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಇವತ್ತು ನಾನು ಮೀಶೋದಿಂದ ಸ್ವಲ್ಪ ರೂಮ್ಗೆ ಡೆಕೋರೇಟ್ ಮಾಡಲಿಕ್ಕೆ ಅಂದ್ಬಿಟ್ಟು ಐಟಮ್ಸ್ನ ತರಿಸಿದ್ದೀನಿ. ಯಾವುದ್ಯಾವುದೆಲ್ಲ ತರಿಸಿದ್ದೀನಿ ಅಂದ್ಬಿಟ್ಟು ಒನ್ ಬೈ ಒನ್ ತೋರಿಸ್ತಾ ಹೋಗ್ತೀನಿ. ಹಾಗೆಯೇ ಇದ್ರ ಪ್ರೈಸ್ ಕೂಡ ನಿಮಗೆ ತಿಳಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮಗೆ ಯಾವುದಾದ್ರೂ ಇಷ್ಟ ಆಯಿತು ಅಂದರೆ ನೀವು ಕೂಡ ಆನ್ಲೈನಲ್ಲಿ ಬೈ ಮಾಡ್ಬೋದು. ಈ ಎಲ್ಲ ತುಂಬ ಅಫೋರ್ಡಬಲ್ ಪ್ರೈಸಲ್ಲೇ ನಿಮಗೆ ಸಿಗುತ್ತೆ. ಹಾಗಿದ್ರೆ ತಡ ಮಾಡೋದಿಲ್ಲ, ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದು ಬಂದ್ಬಿಟ್ಟು ಈ ರೀತಿ ಹ್ಯಾಂಗಿಂಗ್ ಉಕ್ಕು ತರಿಸ್ಕೊಂಡಿದ್ದೆ. ಇದು ಸಾಕಷ್ಟು ನಾನು ತರಿಸ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿದೆ. ಇದು ಪ್ಯಾಕ್ ಆಫ್ 20 ಬಂದಿದೆ. ನೋಡ್ಬೋದು, ಇದರಲ್ಲಿ 2 ಥರ ಬಂದಿದೆ. ಒಂದು ನೇತಾಕ್ಬೋದೇನಾದರೂ ಆ ಥರ ಇದೆ. ಇನ್ನೊಂದು ಬಂದ್ಬಿಟ್ಟು ಈ ಥರ ಸ್ಕ್ರೂ ಅಲ್ಲಿ ಕೊಟ್ಟಿದ್ದಾರೆ. ಈ ರೀತಿ ನೆಟ್ ಕೊಟ್ಟಿರೋದ್ರಿಂದ ತುಂಬ ಕಂಫರ್ಟಬಲ್ ಆಗಿರುತ್ತೆ. ಹಾಗೆಯೇ ಎಲ್ಲೂ ಕೂಡ ಬೀಳೋದಿಲ್ಲ. ತುಂಬ ಸೆಕ್ಯೂರ್ ಆಗಿರುತ್ತೆ. ಇದು ರೇಟ್ ಬಂದ್ಬಿಟ್ಟು 144 ರುಪೀಸ್ಗೆ ಇವಾಗ ನಿಮಗೆ ಆನ್ಲೈನಲ್ಲಿ ಸಿಗುತ್ತೆ. ಪ್ಯಾಕ್ ಆಫ್ 20 ಇದೆ. ಆಲ್ಮೋಸ್ಟ್ ಒಂದು 7 ಇಲ್ಲ 8 ರುಪೀಸ್ಗೆ 1 ಪೀಸ್ ಸಿಗುತ್ತೆ. ತುಂಬಾ ವರ್ತ್ ಅನ್ನಿಸ್ತು. ಅಂಗಡಿಲೆಲ್ಲ ತೊಗೊಳಕ್ಕೆ ಹೋದರೆ ಈ ರೀತಿ 1 ಪೀಸ್ಗೆ ನಿಮಗೆ 20 ರುಪೀಸ್ ತೊಗೋತಾರೆ. ನೀವು ಮೀಶೋದಲ್ಲಿ ತೊಗೊಳೋದ್ರಿಂದ ನಿಮಗೆ ಕಡಿಮೆ ಪ್ರೈಸಲ್ಲಿ ಈ ಪ್ರಾಡಕ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಈ ಲಿಂಕ್ ಕೂಡ ನಾನು ಹಾಕಿರ್ತೀನಿ, ಚೆಕ್ ಮಾಡಿ. ಅದಾದಮೇಲೆ ಬಂದ್ಬಿಟ್ಟು ನಾನಿಲ್ಲಿ ಈ ರೀತಿ ಟ್ರಾನ್ಸ್ಪರೆಂಟ್ ಗಮ್ ತೋರಿಸ್ಕೊಂಡಿದ್ದೀನಿ. ಇದನ್ನು ಆಲ್ರೆಡಿ ನಾನು ಯೂಸ್ ಮಾಡಿದ್ದೀನಿ. ಇದು ಅರ್ಧ ಇದೆ, ಅದಕ್ಕೋಸ್ಕರ ನಾನು ತೋರಿಸ್ತಾ ಇದ್ದೀನಿ. ಇದು ತುಂಬಾ ಚೆನ್ನಾಗಿದೆ. ಗೋಡೆಗೆಲ್ಲ ಮೊಳೆ ಹೊಡಿಬಾರ್ದು ಅಂದರೆ ಹಾಗೆಯೇ ನಾನು ಇಲ್ಲಿ ಸ್ಟ್ರಿಪ್ ಲೈಟ್ ಕೂಡ ಹಾಕಿದ್ದೀನಿ ಕಿಚನಲ್ಲಿ. ಅದಕ್ಕೆ ಯೂಸ್ ಆಯಿತು. ಇದು ಬಂದ್ಬಿಟ್ಟು 6 ಮೀಟರ್ ಬರುತ್ತೆ. 195 ರುಪೀಸ್ಗೆ ಈ ಪ್ರಾಡಕ್ಟ್ ನಿಮಗೆ ಸಿಗುತ್ತೆ. ಇದು ಕೂಡ ವರ್ತ್ ಅನ್ನಿಸ್ತು. ನಾನು ವಿಡಿಯೋದಲ್ಲಿ ಹಾಕಿರ್ತೀನಿ. ತುಂಬ ಚೆನ್ನಾಗಿ ಕಂಫರ್ಟಬಲ್ ಆಗಿ ಕೂತಿರುತ್ತೆ ಅಂತಲೇ ಹೇಳ್ಬೋದು. ಇದು ಕೂಡ ನಿಮಗೆ ಯೂಸ್ ಆಗುತ್ತೆ. ಯೂಸ್ ಆಗಿದ್ರೆ ಖಂಡಿತ ನೀವು ಕೂಡ ತರಿಸ್ಕೊಳ್ಳಿ. ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಸ್ಟ್ರಿಪ್ ಲೈಟು. ಇದು ಆಲ್ರೆಡಿ ನಾನು ಕಿಚನ್ಗೆ ಒಂದು ಗೋಲ್ಡ್ ಕಲರಲ್ಲಿ ತರಿಸ್ಕೊಂಡಿದ್ದೀನಿ. ಬಟ್ ಇದು ಸೆಕೆಂಡ್ ತರಿಸ್ಕೊಂಡಿರೋದು. ಇದು ಬಂದ್ಬಿಟ್ಟು ಬ್ಲೂ ಕಲರಲ್ಲಿ ತರಿಸ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿದೆ. ಇದ್ರ ಪ್ರೈಸ್ ಬಂದ್ಬಿಟ್ಟು 337 ರುಪೀಸು, ಅಂದರೆ 337 ರೂಪಾಯಿಗೆ ನಿಮಗೆ ಈ ಪ್ರಾಡಕ್ಟ್ ಸಿಗುತ್ತೆ. ತುಂಬಾ ಚೆನ್ನಾಗಿದೆ. ಕಡಿಮೆ ಪ್ರೈಸಲ್ಲೇ ನಿಮಗೆ ಈ ಕ್ವಾಲಿಟಿ ಇರುವಂತಹ ಸ್ಟ್ರಿಪ್ ಲೈಟ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಇದರಲ್ಲಿ ನಿಮಗೆ ಸಾಕಷ್ಟು ಕಲರ್ಸ್ ಬರುತ್ತೆ. ನಾನಿಲ್ಲಿ ರೂಮ್ಗೆ ಡೆಕೋರೇಟ್ ಮಾಡಬೇಕು ಅಂದ್ಬಿಟ್ಟು ಈ ರೀತಿ ಬ್ಲೂ ಕಲರಲ್ಲಿ ತರಿಸ್ಕೊಂಡಿದ್ದೀನಿ. ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ನಿಮಗೆ ಈ ರೀತಿ ಕಲರ್ ಕಾಣಿಸುತ್ತೆ. ಇದನ್ನು ನೀವು ಮಿರರ್ಗೆ ಹಾಕ್ಬೋದು, ಲಿವಿಂಗ್ ರೂಮಿಗೆ ಹಾಕೋಬೋದು, ಈ ಥರ ಬೆಡ್ರೂಮಿಗೆಲ್ಲ ಹಾಕೋಬೋದು. ಹಾಕಿದಾಗ ಈ ರೀತಿ ತುಂಬಾ ಚೆನ್ನಾಗಿ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ಅದಾದ ನಂತರ ನಾನಿಲ್ಲಿ ಫೋರ್ತ್ ಒಂದು ಬಂದ್ಬಿಟ್ಟು ಈ ರೀತಿ ಡಿಸೈನರ್ ಬೋರ್ಡ್ ತರಿಸ್ಕೊಂಡಿದ್ದೆ. ಇದು ಪ್ಯಾಕ್ ಆಫ್ 2 ಬಂದಿದೆ, ಅಂದರೆ ಬೈ 1 ಗೆಟ್ 1 ಬಂದಿದೆ ಆಫರಲ್ಲಿ. ಸೊ ನಾನೊಂದು ತೊಗೊಂಡೆ. ಅಮ್ಮ ಮನೆಗೆ ಒಂದು ಕೊಟ್ಟು ಕಳಿಸಿದ್ದೀನಿ. ಇದು ಈ ರೀತಿ ವುಡ್ಡಲ್ಲಿ ಬಂದಿರುತ್ತೆ. ಇದ್ರ ಮೇಲ್ಗಡೆ ಈ ರೀತಿ ಶೋಕೇಸ್ ಥರ ಡಿಸೈನ್ ಮಾಡ್ಬೋದು. ಸೊ ನಾನಿಲ್ಲಿ ಪಿಕ್ಚರ್ ಹಾಕಿರ್ತೀನಿ, ನೀವು ನೋಡ್ಬೋದು. ಇದು ಕೂಡ ಅಷ್ಟೇ ತುಂಬ ಅಫೋರ್ಡಬಲ್ ಪ್ರೈಸಲ್ಲೇ ನನಗೆ ಈ ಪ್ರಾಡಕ್ಟ್ ಸಿಕ್ತು ಅಂತಲೇ ಹೇಳ್ಬೋದು. ಕ್ವಾಲಿಟಿ ವೈಸ್ ಅಂತೂ ಸೂಪರಾಗಿತ್ತು. ಹಾಗೆ ನೀಟಾಗಿ ಪ್ಯಾಕ್ ಮಾಡಿ ಕಳಿಸಿದ್ರು ಅಂತಲೇ ಹೇಳ್ಬೋದು. ಈ ಲಿಂಕು ಕೂಡ ನಾನು ಹಾಕಿರ್ತೀನಿ, ಚೆಕ್ ಮಾಡಿ. ನಾನು ಯಾವ ರೀತಿ ರೂಮ್ಗೆ ಡೆಕೋರೇಟ್ ಮಾಡಿದಾಗ ಅದು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ. ಇದನ್ನು ಈ ರೀತಿ ಫಿಕ್ಸ್ ಮಾಡಿದ್ರೆ ಮುಗೀತು. ಈ ರೀತಿ ಅಡ್ಜಸ್ಟ್ ಮಾಡಲಿಕ್ಕೆ ಒಂದು ಹುಕ್ ಕೊಟ್ಟಿದ್ದಾರೆ, ಅದರಲ್ಲಿ ಈ ರೀತಿ ಫಿಕ್ಸ್ ಮಾಡಬೇಕಷ್ಟೆ. ತುಂಬ ಚೆನ್ನಾಗಿ ಯೂನಿಕ್ ಆಗಿದೆ ಅಂತಲೇ ಹೇಳ್ಬೋದು. ಅದಾದಮೇಲೆ ಸೈಡಲ್ಲಿ ಈ ರೀತಿ 2 ಹುಕ್ಕು ಕೊಟ್ಟಿದ್ದಾರೆ, ನೋಡ್ಬೋದು. ನಾನು ತೊಗೊಂಡಿದ್ನಲ್ಲ ಫಸ್ಟೇ ಬಂದ್ಬಿಟ್ಟು ಹ್ಯಾಂಗಿಂಗ್ ಹುಕ್ಕು, ಅದನ್ನು ಇಲ್ಲಿ ಹಾಕ್ಬೋದು. ನಾನು ಹಾಕಿ ತೋರಿಸ್ತೀನಿ. ಅದೇ ರೀತಿ 4 ಪೀಸಲ್ಲಿ ಈ ರೀತಿ ಎಲ್ಲನೂ ಫಿಕ್ಸ್ ಮಾಡಿದ್ರೆ ಮುಗೀತು. 4ಕ್ಕೂ ಒಂದೊಂದು ಶೋ ಪೀಸಸ್ ಆಗಿ ನೀವು ಯಾವ್ದು ಬೇಕಾದರೂ ಇಡ್ಬೋದು. ಇಲ್ಲಾಂದರೆ ನೀವು ಪೆನ್ನು, ಒಂದು ಬೌಲ್ಗೆ ಪೆನ್ ಹಾಕ್ಬಿಟ್ಟು ಕೂಡ ಅದನ್ನು ಕೂಡ ನೀವು ಶೋ ಪೀಸಸ್ ಥರ ಮಾಡ್ಬೋದು. ತುಂಬಾ ವರ್ತ್ ಅನ್ನಿಸ್ತು ನನಗೆ ಈ ಪ್ರಾಡಕ್ಟು. ಇದು ಬಂದ್ಬಿಟ್ಟು ಪ್ರೈಸು 207. ನಾನು ತೊಗೊಂಡಾಗ 250 ರುಪೀಸ್ಗೇನೋ ಸಿಕ್ತು ನನಗೆ. 1 ಪೀಸ್ ಅಂದರೆ 4 ಪೀಸಸ್ ಬಂದ್ಬಿಟ್ಟು 120 ರುಪೀಸ್ಗೆ ಸಿಕ್ತು. ಇವಾಗ ನೀವು ತೊಗೊಳ್ಳೋದಾದರೆ ನಿಮಗೆ ಪ್ಯಾಕ್ ಆಫ್ 2 ಪೀಸ್ ಬರುತ್ತೆ, ಅಂದರೆ 4 8 ಪೀಸ್ ಬರುತ್ತೆ. ನಿಮಗೆ ಬರೀ 207 ಅಂದರೆ 207 ರೂಪಾಯಿಗೆ ನಿಮಗೆ ಈ ಪ್ರಾಡಕ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು. ನೋಡಿ, ನಾನಿಲ್ಲಿ ತೋರಿಸ್ತಿರೋ ಹುಕ್ಕು ಬಂದ್ಬಿಟ್ಟು ಕರೆಕ್ಟಾಗಿ ಅದಕ್ಕೆ ಹೋಲ್ಗೆ ಅಡ್ಜಸ್ಟ್ ಆಗುತ್ತೆ. ಟ್ರಾನ್ಸ್ಪರೆಂಟ್ ಇರೋದ್ರಿಂದ ಎಲ್ಲೂ ಕೂಡ ನಿಮಗೆ ಈ ರೀತಿ ಮೊಳೆ ಹೊಡೆದಿದ್ದೀರಾ ಅನ್ನೋದು ಗೊತ್ತಾಗೋದಿಲ್ಲ. ಇದಕ್ಕೆ ಮೊಳೆ ಹೊಡೆಯೋ ಅವಶ್ಯಕತೆಯೂ ಇರೋದಿಲ್ಲ. ಈ ರೀತಿ ಹ್ಯಾಂಗಿಂಗ್ ಹುಕ್ ಬರುತ್ತಲ್ವ, ಸೊ ಅದನ್ನು ಹಾಕಿದ್ರೆ ಸಾಕಾಗುತ್ತೆ. ಇದು ಗೋಡೆಗೆ ನೀಟಾಗಿ ಫಿಕ್ಸ್ ಆಗಿರೋದ್ರಿಂದ, ಇದು ಟ್ರಾನ್ಸ್ಪರೆಂಟ್ ಆಗಿರೋದ್ರಿಂದ ನಿಮಗೆಲ್ಲೂ ಕೂಡ ಕಾಣಿಸೋದಿಲ್ಲ. ನಾನಿಲ್ಲಿ ಪಿಕ್ಚರ್ ಹಾಕ್ತೀನಿ ಯಾವ ರೀತಿ ನೀವು ಡಿಸೈನ್ ಮಾಡ್ಬೋದು ಇದರಲ್ಲಿ ಅಂದ್ಬಿಟ್ಟು.
ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಬುದ್ಧ ಸ್ಟ್ಯಾಚು ತರಿಸ್ಕೊಂಡಿದ್ದೆ ನಾನು. ಈ ರೀತಿ ಕೂತಿರೋ ಬುದ್ಧ ನನಗೆ ತುಂಬಾ ಇಷ್ಟ. ಸೊ ಮನೇಲಿ ಈ ರೀತಿ ಬುದ್ಧನ ಇಟ್ಟರೆ ಮನೇಲಿ ಒಂದು ಪಾಸಿಟಿವ್ನೆಸ್ ಬರುತ್ತೆ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿತ್ತು, ನೀವು ನೋಡ್ಬೋದು. ನೀಟಾಗಿ ಎಲ್ಲೂ ಕೂಡ ಸ್ಕ್ರ್ಯಾಚ್ ಆಗಿರಲಿಲ್ಲ. ತುಂಬ ಚೆನ್ನಾಗಿ ಪ್ಯಾಕಿಂಗ್ ಮಾಡಿ ಕೊಟ್ಟಿದ್ರು ಅವರು. ಸೊ ಇದು ಪ್ರೈಸ್ ಬಂದ್ಬಿಟ್ಟು 289 ರುಪೀಸ್ಗೆ ನನಗೆ ಸಿಕ್ತು. ಈ ಪ್ರೈಸ್ಗೆ ಇದು ವರ್ತ್ ಅನ್ನಿಸ್ತು. ಹಾಗೆ ನೀಟಾಗೆ ಕೂತ್ಕೊಳ್ಳುತ್ತೆ. ಸೊ ಡಿಸೈನ್ ನೋಡ್ಬೋದು, ತುಂಬ ಚೆನ್ನಾಗಿ ಯುನಿಕ್ ಆಗಿದೆ ಅಂತಲೇ ಹೇಳ್ಬೋದು. ತುಂಬ ಲಕ್ಷಣವಾಗಿತ್ತು ಅಂತಲೇ ಹೇಳ್ಬೋದು. ಸೊ ಇದು ಕೂಡ ನನಗೆ ತುಂಬಾ ಇಷ್ಟ ಆಯಿತು. ನೋಡ್ಬೋದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತಲೇ ಹೇಳ್ಬೋದು. ನಾನು ನಮ್ಮ ಮನೇಲಿ ಯಾವ ರೀತಿ ಪ್ಲೇಸ್ ಮಾಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ಪಕ್ಕದಲ್ಲೊಂದು ರಿಯಲ್ ಪ್ಲಾಂಟ್ ಇಟ್ಬಿಟ್ಟು ಅದ್ರ ಮುಂದೆ ಈ ರೀತಿ ಫ್ಲವರ್ಸ್ ಹಾಕಿಟ್ಟಿದ್ದೀನಿ. ಈ ರೀತಿ ಇರೋದ್ರಿಂದ ಮನೆಯಲ್ಲಿ ಒಂದು ಒಳ್ಳೆ ಪಾಸಿಟಿವ್ ವೈಬ್ಸ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಯುನಿಕಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು. ಈ ಪ್ರಾಡಕ್ಟ್ ಕೂಡ ನೀವು ತರಿಸ್ಕೋಬೋದು. ತುಂಬ ಕಡಿಮೆ ಪ್ರೈಸಲ್ಲೇ ನಿಮಗೆ ಈ ಪ್ರಾಡಕ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಸ್ಟಾರ್ ಡ್ರೀಮ್ ಲೈಟ್ ತರಿಸ್ಕೊಂಡಿದ್ದೆ. ಇದು ತುಂಬ ದಿನದಿಂದ ತಗೋಬೇಕು ಅಂತಲೇ ಇದ್ದೆ. ಸೊ ತಗೊಳಕ್ಕಾಗಲಿಲ್ಲ. ಫೈನಲಿ ನಾನು ರೂಮ್ಗೆ ಸೆಟಪ್ ಮಾಡಬೇಕು ಅಂದ್ಬಿಟ್ಟು ಈ ರೀತಿ ಲೈಟ್ಸ್ ತೊಗೊಂಡಿದ್ದೀನಿ. ಇದು ಸ್ಟಾರ್ ಲೈಟ್ ಅಂತಲೇ ಹೇಳ್ಬೋದು, ಇಲ್ಲಾಂದರೆ ನೈಟ್ ಡ್ರೀಮ್ ಲೈಟ್ ಅಂತಲೂ ಕೂಡ ಹೇಳ್ತಾರೆ. ಇದು ತುಂಬ ರೊಟೇಟ್ ಆಗುತ್ತೆ ನೀಟಾಗೆ, ಫುಲ್ಲು ರೂಮ್ಗೆಲ್ಲ ನೀಟಾಗಿ ರೊಟೇಟ್ ಆಗುತ್ತೆ. ಅದಾದಮೇಲೆ ಈ ರೀತಿ ಒಂದು ಕೇಬಲ್ ಕೊಟ್ಟಿದ್ದಾರೆ. ನೀವು ಚಾರ್ಜಿಂಗ್ಗೆ ಫಿಕ್ಸ್ ಮಾಡ್ಬೋದು, ಕನೆಕ್ಟ್ರ್ ಬರುತ್ತಲ್ವ. ಸೊ ಆ ರೀತಿ ನಿಮಗೆ ಒಂದು ಚಾರ್ಜರ್ದು ಹುಕ್ ಬರುತ್ತಲ್ಲ, ಅದಕ್ಕೆ ಈ ರೀತಿ ಇದಕ್ಕೆ ಫಿಕ್ಸ್ ಮಾಡ್ಬೋದು. ಇಲ್ಲಾಂದರೆ ನಿಮಗೆ ಒಂದು 3 ಶೆಲ್ ಹಾಕಿದ್ರೆ ಆಟೋಮೆಟಿಕ್ಕಾಗಿ ಈ ಲೈಟ್ಸ್ ಆನ್ ಆಗುತ್ತೆ. ತುಂಬ ಚೆನ್ನಾಗಿದೆ. ಇದು 256 ರುಪೀಸ್ಗೆ ನನಗೆ ಸಿಕ್ತು. ತುಂಬ ಚೆನ್ನಾಗಿತ್ತು. ಲಾಸ್ಟ್ ಟೈಮ್ ನೋಡಿದಾಗ 300 ಸಮಥಿಂಗ್ ಇತ್ತು. ಇವಾಗ ಸ್ವಲ್ಪ ಕಡಿಮೆ ಪ್ರೈಸಲ್ಲಿ ಇತ್ತು ಅಂತ ತರಿಸ್ಕೊಂಡೆ. ಅದಾದಮೇಲೆ ನಿಮಗೆ 3 ABC ಅಂದ್ಬಿಟ್ಟು ಲೈಟ್ಸ್ ಸೆಟ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ನಾನಿಲ್ಲಿ ಫೋಟೋಸ್ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ಕಾಣಿಸುತ್ತೆ. ಒಂದು 3 ಕಲರ್ ಸೆಟ್ ಮಾಡ್ಕೋಬೋದು. ಹಾಕಿದಾಗ ಈ ರೀತಿ ತುಂಬಾ ಚೆನ್ನಾಗಿ ಯೂನಿಕಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ಅದಾದಮೇಲೆ ಈ ರೀತಿ ಮಿಕ್ಸ್ ಕಲರಲ್ಲೂ ಕಾಣಿಸುತ್ತೆ. ಅದಾದಮೇಲೆ ಈ ರೀತಿ ಬ್ಲ್ಯಾಕು, ರೆಡ್ಡು ವಿತ್ ಗ್ರೀನ್ ಕಾಂಬಿನೇಷನಲ್ಲೂ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಈ ರೀತಿ ವುಡನ್ ಹ್ಯಾಂಗಿಂಗ್ ತರಿಸ್ಕೊಂಡಿದ್ದೆ. ಇದು ತುಂಬ ಕಡಿಮೆ ಪ್ರೈಸಲ್ಲಿ ಇತ್ತು ಅಂದ್ಬಿಟ್ಟು ತರಿಸ್ಕೊಂಡಿದ್ದೀನಿ. ತುಂಬ ವೆಯ್ಟ್ ತಡೆಯುತ್ತೆ ಅಂತಲೇ ಹೇಳ್ಬೋದು. ಈ ರೀತಿ ಥ್ರೆಡ್ಡಲ್ಲಿ ವರ್ಕ್ ಮಾಡಿರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ ಗೋಡೆಗೆ ಹಾಕಿದ್ರೆ. ಇದು ಫೋಟೋಸ್ ಹಾಕಿರ್ತೀನಿ, ನೀವು ಯಾವ ರೀತಿ ಡಿಸೈನ್ ಮಾಡ್ಬೋದು ಅಂದ್ಬಿಟ್ಟು. ತುಂಬ ಚೆನ್ನಾಗಿದೆ. ಈ ಪ್ರೈಸ್ಗೆ ಇದು ಆರಾಮಾಗಿ ತಗೋಬೋದು. ಇದು 160 ರುಪೀಸ್ಗೆಲ್ಲ ನಿಮಗೆ ಈ ಪ್ರಾಡಕ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ. ಕ್ವಾಲಿಟಿ ವೈಸ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಇದನ್ನ ನೀವು ಯಾವ ರೀತಿ ಪ್ಲೇಸ್ ಮಾಡ್ಬೋದು ಅಂದರೆ ಈ ರೀತಿ ರಿಯಲ್ ಪ್ಲಾಂಟ್ ಕೂಡ ಇಡ್ಬೋದು. ಅದಾದಮೇಲೆ ಈ ರೀತಿ ಚಿಕ್ಕ ಚಿಕ್ಕ ಬೊಂಬೆಗಳು ಕೂಡ ಇಡ್ಬೋದು. ನಿಮ್ಮ ಹತ್ರ ಯಾವುದೇ ಶೋ ಪೀಸಸ್ ಇದ್ರೂ ಕೂಡ ನೀವು ಈ ರೀತಿ ಪ್ಲೇಸ್ ಮಾಡ್ಬೋದು. ಇವನ್ ಟೆಡಿ ಬೇರ್ ಕೂಡ ಇಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಯೂನಿಕಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಬುದ್ಧ ಕೂಡ ಇಟ್ಟಿದ್ದಾರೆ, ನೋಡ್ಬೋದು ನೀವು. ಇನ್ನು ಲಾಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಈ ರೀತಿ ಪ್ಲ್ಯಾಂಟ್ಗೆಲ್ಲ ಹಾಕಲಿಕ್ಕೆ ಪೆಬಲ್ಸ್ ತರಿಸ್ಕೊಂಡಿದ್ದೆ. ಈ ಥರ ಮಲ್ಟಿ ಕಲರಲ್ಲಿ ನಿಮಗೆ ಸಿಗುತ್ತೆ. ಇದು 5 kg ಬಂದ್ಬಿಟ್ಟು ನಿಮಗೆ 170 ರುಪೀಸ್ಗೇನೋ ಸಿಗುತ್ತೆ. ತುಂಬ ಚೆನ್ನಾಗಿದೆ. ಇದು ಅಂಗಡಿಲೆಲ್ಲ ತೊಗೊಳಕ್ಕೆ ಹೋದರೆ 1 kgನೇ ಒಂದು 50 ರುಪೀಸ್ಗೆಲ್ಲ ಸಿಗುತ್ತೆ. ನಾನಿಲ್ಲಿ ಆಲ್ರೆಡಿ ಒಂದು 4 kgಯಷ್ಟು ಯೂಸ್ ಮಾಡಿದ್ದೀನಿ ನನ್ನ ಪ್ಲ್ಯಾಂಟ್ಗೆ. ಹಾಗೆಯೇ ಒಂದು ಗ್ಲಾಸಲ್ಲೆಲ್ಲ ಹಾಕಿಟ್ಟಿದ್ದೀನಿ. ತುಂಬ ಚೆನ್ನಾಗಿದೆ. ಇದ್ರದ್ದು ಲಿಂಕ್ ಕೂಡ ನಾನು ಹಾಕಿರ್ತೀನಿ. ತುಂಬ ಚೆನ್ನಾಗಿದೆ ಪ್ರಾಡಕ್ಟು. ನೀವು ಕೂಡ ಆರಾಮಾಗಿ ಬೈ ಮಾಡ್ಬೋದು. ನಾನು ಈ ರೀತಿ ಗ್ಲಾಸ್ ಬೌಲಲ್ಲಿ ಹಾಕಿ ಈ ರೀತಿ ಮನಿ ಪ್ಲಾಂಟ್ನ ಬೆಳೆಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಈ ರೀತಿ ಮನಿ ಪ್ಲಾಂಟ್ ಕೂಡ ಚೆನ್ನಾಗಿ ಬೆಳೆಯುತ್ತೆ. ಇವನ್ ನೀವು ಪಾಟ್ಗಳಿಗೆಲ್ಲ ಕೂಡ ಹಾಕೋಬೋದು. ಮಣ್ಣು ಹಾಕಿದ್ದೀರಿ ಅಂತ ಕಾಣಿಸೋದೇ ಇಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಓವೆನ್ ಮೇಲೆ ಕೂಡ ಹಾಕಿದ್ದೀನಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.